ಚುನಾವಣೆ ನಡೆಸ್ತಾರೆ. ಅದೇ ರೀತಿ ಈ ಸರಿನೂ ಏನು ಚುನಾವಣೆ ನಡೆದಿತ್ತು ಅದರಲ್ಲಿ ಮಂಜುನಾಥ್ ಗೌಡರು 2 ಲಕ್ಷಕ್ಕೂ ಹೆಚ್ಚು ಮತಗಳಿಂದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಅದೇ ರೀತಿ ರಾಜ್ಯ ಪದಾಧಿಕಾರಿಗಳು ಮತ್ತು ಜಿಲ್ಲಾಧ್ಯಕ್ಷರುಗಳಿಗೂ ಸಹ ಚುನಾವಣೆ ನಡೆದಿತ್ತು. ಅದರಂತೆ ಪದಗ್ರಹಣ ಕಾರ್ಯಕ್ರಮವನ್ನು ಇವತ್ತು KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆದಿದೆ. ಇವತ್ತು ಎಲ್ಲ ರಾಜ್ಯದ ಪದಾಧಿಕಾರಿಗಳು ಮತ್ತು ಜಿಲ್ಲಾಧ್ಯಕ್ಷರುಗಳು ಮತ್ತು ಮಂಜುನಾಥ್ ಗೌಡರು ಇವತ್ತು ಪದಗ್ರಹಣ ಸ್ವೀಕರಿಸಿದ್ದಾರೆ. ಇವತ್ತು ಯುವ ಸಂಕಲ್ಪ ಅನ್ನುವ ಒಂದು ಹೆಸರಲ್ಲಿ ಈ ಪದಗ್ರಹಣ ಕಾರ್ಯಕ್ರಮ ನಡೆದಿರ್ತಕ್ಕಂಥದ್ದು. ಮುಂದೆ ಯುವ ಕಾಂಗ್ರೆಸ್ಸಿಂದ ಏನೇನು ಮಾಡಬೇಕು ಅನ್ನೋದು DK ಶಿವಕುಮಾರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ನಾಳೆ ಯೂತ್ ಕಾಂಗ್ರೆಸ್ಸಿನ ಮೀಟಿಂಗ್ ಇದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇದ್ದಾರೆ, ನ್ಯಾಷನಲ್ ಇನ್ಚಾರ್ಜ್ ಇದ್ದಾರೆ. ಅವ್ರು ಏನೇನು ಮಾಹಿತಿ ಕೊಡ್ತಾರೆ ಅದರಂತೆ ಯೂತ್ ಕಾಂಗ್ರೆಸ್ ಮುಂದಿನ 3 ವರ್ಷ ಕೆಲಸ ಮಾಡೋದು. ಶ್ರೀಜಿತ್, ಚಿಕ್ಕಮಗಳೂರು ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿರ್ಬೋದು. ಪ್ರತಿಯೊಬ್ಬರು ಕೂಡ ಬಹಳ ಒಂದು ಒಳ್ಳೆಯ ಚುನಾವಣೆಯನ್ನು ಮಾಡಿ ಒಂದು ಒಳ್ಳೆಯ ಪದಗ್ರಹಣ ಇವತ್ತು ಕಾರ್ಯಕ್ರಮ ಆಗಿದೆ. ಎಷ್ಟು ಬಂದಂಥ ಎಲ್ಲ ಯುವಕರನ್ನ ನೋಡಿದ್ರೆ ಪ್ರತಿಯೊಬ್ಬರು ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಗ್ಯಾರಂಟಿಗಳೇನು ಇವತ್ತು ಮನೆ ಮನೆ ತಲುಪಿದೆ. ಪ್ರತಿಯೊಬ್ಬರು ಕೂಡ ಆ ಥರ ಒಂದು ಹುರುಪಿನಿಂದ ಹುಮ್ಮಸ್ಸಿನಿಂದ ಜನಸೇವೆ ಮಾಡಬೇಕು. ಮುಂದಿನ ದಿನಮಾನದಲ್ಲಿ ಯುವ ಕಾಂಗ್ರೆಸ್ ಒಂದು ಮೆಟ್ಟಿಲಾಗಿ ಮತ್ತೊಂದು ಸರಿ ಕಾಂಗ್ರೆಸ್ ಪಕ್ಷವನ್ನು ಈ ರಾಜ್ಯದ ಒಂದು ಅಧಿಕಾರದ ಚುಕ್ಕಾನೆಗೆ ತರಬೇಕು ಅನ್ನೋ ಒಂದು ಗುರಿಯಿಂದ ಪ್ರತಿಯೊಬ್ಬರು ಯುವಕರು ಇವತ್ತು ಬಂದಿದ್ದಾರೆ. ಹಾಗಾಗಿ ನಮ್ಮ ವತಿಯಿಂದ, ನಮ್ಮ ಬೆಳಗಾವಿ ಜಿಲ್ಲೆಯ ಯುವ ಕಾಂಗ್ರೆಸ್ ವತಿಯಿಂದ, ನಮ್ಮ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಈ ರಾಜ್ಯದ ಯುವ ಕಾಂಗ್ರೆಸ್ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಮಂಜುನಾಥ್ ಅವರಿಗೆ ನಾನು ಶುಭಾಶಯಗಳನ್ನು ಕೊಡ್ತೀನಿ.